GoPro checking 1 2 3 1 2 3. GoPro checking 1 2 3 1 2 3. GoPro checking 1 2 3 1 2 3. Start camera. Running. Action. ಗೋವಾ ಹೋಗ್ತಿರೋದು ಹೇಗೆ ಅನಿಸ್ತದೆ? ಎಲ್ಲ ಇನ್ಸ್ಟೆಂಟ್ ಪ್ಲಾನ್ಗಳು. ಆದಷ್ಟು ಬಜೆಟ್ ಟ್ರಿಪ್ ಪ್ಲಾನ್ ಮಾಡುವಂತ ವಿಡಿಯೋದಲ್ಲಿ ಇದ್ದೀನಿ. ಒಬ್ಬೊಬ್ಬನೇ ಹೊರಟಿದ್ಯಲ್ಲ, ಏನು ಅನಿಸ್ತಾ ಇಲ್ವಾ? ಅಲ್ಲಿ ಗೋವಾದಲ್ಲಿ ಮಳೆ ಗಿಳೆ ಇದ್ರೆ ಬೇರೆಯವ್ರನ್ನ ಕರ್ಕೊಂಡು ಹೋಗಿ ಸುಮ್ಮನೆ ಅವ್ರಿಗೂ ಡಿಸಪಾಯಿಂಟ್ಮೆಂಟ್. ಅದೇ ನಾನು ಒಬ್ಬನೇ ಹೋಗ್ತಿದ್ರೆ ನಾನು ನನ್ನ ವಿಲ್ಲಲ್ಲಿ ಹೋಗ್ತಾ ಇರೋದು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ವ್ಲಾಗ್ ಮಾಡುವಾಗ ನೀನಾಗಿರೋ ಅಷ್ಟೇ, ಫುಲ್ ಸ್ಟ್ರಿಕ್ಟ್ ಆಗಿ ಮಾಡ್ಬೇಡ. ನೀನ್ ನಮ್ ಜೊತೆ ಹೇಗೆ ಮಾತಾಡ್ತೀಯ ಹಂಗೆ ಮಾತಾಡ್ಕೊಂಡು ಹೋಗು ಅಷ್ಟೇ. ಅವಾಗ್ಲೇ ನ್ಯಾಚುರಲ್ ಆಗಿ ಬರೋದು. ಆಮೇಲೆ ಆದಷ್ಟು ಕಂಟೆಂಟ್ಗಳು ಹುಡುಕ್ತೀನಿ, ನೋಡೋಣ. ಕಂಟೆಂಟ್ಗಳು ಹುಡ್ಕಕ್ ಹೋಗ ಆಮೇಲೆ ಸಿಗಾಕಬಿಟ್ಯಾ. ಆಗಲಿ, ಹೋಗಿ ಬಾ. Thank you. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಹೊಸ ವ್ಲಾಗ್ಗೆ ಸುಸ್ವಾಗತ. ತಮ್ಮನೇಲಿ ನೋಡಿ ನೀವು ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ನಾನು ಯಾವ ಪ್ಲೇಸಿಗೆ ಕೊಟ್ಟಿದ್ದೀನಿ ಅಂತ. ಟೆಂಪಲ್ ರನ್ ಮಾಡ್ತಾ ಇದೆಯಾ, ಅದೋ ಒಂದು ಪಾರ್ಟಿ ಪ್ಲೇಸ್ನ ತೋರಿಸು ಅಂತ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ನನ್ನ ಕೇಳ್ತಾ ಇದ್ರು. ಹಾಗಾಗಿ ಇಂಡಿಯಾದ ಪಾರ್ಟಿ ಹಬ್ ಗೋವಾ ಹೊರಟಿದ್ದೀನಿ ಗೆಳೆಯರೆ. ಇವಾಗಿನ ಜರ್ನಿ ಕೂಡ ನಾನು ಎಂದಿನಂತೆ ಮೈಸೂರಿಂದನೇ ಶುರು ಮಾಡ್ತಾ ಇದ್ದೀನಿ. ಬಟ್ ಏನು ಅಂತಾನೆ, ನಾನು ಟ್ರೈನ್ ಬುಕ್ ಮಾಡೋದು ಬೆಂಗಳೂರಿಂದ. ಈಗ ನಾನು ಬೆಂಗಳೂರಿಗೆ ಹೋಗಿ ತಲುಪಬೇಕು. ಸಮಯ ಆಗಿದೆ ಈಗ 10 ಗಂಟೆ 20 ನಿಮಿಷ. 10:15 ನಾನು ಹಿಂದಿರ್ತಕ್ಕಂಥ ಟ್ರೈನು ಬ್ಯಾಂಗ್ಳೂರಿಗೆ ಹೊರಡುತ್ತೆ. 3 ಗಂಟೆಗೆ ನನಗೆ ಗೋವಾಗೆ ಟ್ರೈನ್ ಇರೋದು ಮಡ್ಗಾವ್ಗೆ. ಸೊ ಇದು ಬಂದು ನನ್ನ ಪ್ರಕಾರ ಮಧ್ಯಾಹ್ನ 1 ಗಂಟೆಗೆ ರೀಚ್ ಆಗುತ್ತೆ ಬೆಂಗಳೂರಿಗೆ. 2 hours ಟೈಮ್ ಸ್ಪೆಂಡ್ ಮಾಡಿ ಆಮೇಲಿಂದ ಗೋವಾ ಟ್ರೈನ್ ಮಡ್ಗಾವ್ಗೆ ಹೋಗು. ಬಾಯ್ ಮೈಸೂರು. ಸಿಗುವ ಮತ್ತೆ ಥರ್ಸ್ಡೇ. ನನ್ನ ಫ್ರೆಂಡ್ ಒಬ್ಬ ಮದುವೆ ಆಗ್ತಿದ್ದಾನೆ. ಸೊ ಅವನು ಮದುವೆ ಆಗ್ತಿರೋದು ಬೆಳಗಾಮಲ್ಲಿ. ಬೆಳಗಾಮ್ಗೆ ಯಾವುದೋ ಹತ್ತಿರವಾದ ಜಾಗ ಅಂತ ನೋಡಿದಾಗ ಗೊತ್ತಾಯ್ತದೆ ಇಟ್ಸ್ ಗೋವಾ. ಸ್ಯಾಟರ್ಡೇ ಇಲ್ಲಿಂದ ಹೊರಟು ಸಂಡೇ ಮಂಡೇ ಗೋವಾದಲ್ಲಿದ್ದು ಆಮೇಲೆ ಟ್ಯೂಸ್ಡೇ ವೆನ್ಸ್ಡೇ ಬೆಳಗಾಮ್ಗೆ ಹೋಗಿ ಮದುವೆ ಅಟೆಂಡ್ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ಸ್ಟೇ ಬುಕ್ ಮಾಡಿದ್ದೀನಿ ಹಾಸ್ಟೆಲ್ ಗೋವಾದಲ್ಲಿ. ಅದು ಬಿಟ್ಟರೆ ಕಂಪ್ಲೀಟ್ ಝೀರೋ ಪ್ಲಾನ್ ಇದೆ ನಮ್ಮದು. ಬನ್ನಿ, ಇದೊಂದು ಮಸ್ತ್ ಮಜಾ ವೀಡಿಯೋ ಆಗಿರುತ್ತೆ. ಎಲ್ಲರೂ ಪಕ್ಕ ಈ ವಿಡಿಯೋನ ನೋಡಲೇಬೇಕು. ಸಮಯ ಆಗಿದೆ ಕರೆಕ್ಟಾಗಿ 12:15 ಮಧ್ಯಾಹ್ನ. 1 ಗಂಟೆ ಅಷ್ಟರಲ್ಲಿ ಬಾಯೆಲ್ಲ ತುಳಿಸ ಹೆಂಗ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. 1 ಗಂಟೆ ಅಷ್ಟರಲ್ಲಿ ಮೆಜೆಸ್ಟಿಕ್ಗೆ ರೀಚ್ ಆಗಬೇಕು. ಇಷ್ಟೊತ್ತಾದ್ರು ನಿಂತಿದೆ ಪಕ್ಕ ಕ್ರಾಸಿಂಗೇನೆ. ನೋಡುವ ಇನ್ನು ಎಷ್ಟೊತ್ತಿರುತ್ತೆ ಏನು ಕತೆ ಅಂತ ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ. A few moments later. ಬಂತ? ಸಬ್ಸ್ಕ್ರೈಬ್ ಮಾಡಿದ್ರಾ? ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ನೋಡಿ ಎಲ್ಲ ವಿಡಿಯೋಗಳನ್ನ. ಓಕೆ, ಸರಿ ಅಣ್ಣ. ಬೆಂಗಳೂರು ಜಂಕ್ಷನ್ ತಲುಪಿದ್ದೇವೆ. 1 ವಾರ ಆಗಿದೆ ಟೈಮು. ಬನ್ನಿ ಹೊಟ್ಟೆಗೆ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳೋಣ. ಗುರು, ಈಗ ತಾನೇ ಒಂದು ಸೈಕ್ ಸೀನ್ ನಡೀತು. ಸೈಕ್ ಸೀನ್ ಅನ್ನೋಕ್ಕಿಂತ ಒಳ್ಳೆ ಫೀಲ್ ಗುಡ್ ಥಿಂಗ್ ಅಂತ ನನಗೆ. ಸುಮ್ಮನೆ ಹಿಂಗೆ ಟ್ರೈನಲ್ಲಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮತ್ತೆ ಯಾರೋ ನಿಲ್ಸಿದ್ರು, ನನ್ನ ನಿಲ್ಸ್ಬಿಟ್ಟು ಏನಿದು ಅಂತ ಕೇಳಿದ್ರು. ಯೂಟ್ಯೂಬ್ ಅಂತಂದೆ. ಆಯಿತು, ಓಕೆ ಯೂಟ್ಯೂಬ್ ಅಂತ ತೋರಿಸಿದ ತಕ್ಷಣ ನಾರ್ಮಲ್ ಆಗಿ ಚಾನಲ್ನ ತೋರಿಸಿ ಸಬ್ಸ್ಕ್ರೈಬ್ ಕೂಡ ಮಾಡಿಸ್ಬಿಡ್ತೀನಿ. ಅವ್ರು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಕರೆದ್ಬಿಟ್ಟು ಇನ್ನೊಂದು ಫೋನ್ ತೊಗೊಂಡು ಫೋಟೋ ಬೇರೆ ತಗೊಬಿಟ್ರು. ಗುರು, ಎಂಥ ಸ್ವೀಟ್ ಗೆಸ್ಟರ್ಸ್ ಅಲ್ವಾ. ಇವೆಲ್ಲನೂ ಮೋಟಿವೇಟ್ ಮಾಡುತ್ತೆ ನಮಗೆ ಇನ್ನಷ್ಟು ಮಗದಷ್ಟು ಕಂಟೆಂಟ್ಗಳನ್ನ ತೊಗೊಬಂದು ಯೂಟ್ಯೂಬಲ್ಲಿ ಹಾಕೋದಕ್ಕೆ. ಐ ಆಮ್ ವೆರಿ ಹ್ಯಾಪಿ.
ವೆರಿ ಹ್ಯಾಪಿ. ಗುರು ಊರೆಲ್ಲ ಸುತ್ತಾಡ್ಕೊಂಡು SBCಲಿರೋ ಪಿಜ್ಜಾ ಶಾಪಿಗೆ ಬಂದೆ ಪಿಜ್ಜಾ ತಿನ್ನೋಣ ಅಂತ. ಬಿಲ್ ಬಂದು ನೋಡಿದ್ರೆ ನಮ್ಮ ಮನೆ ಬರೋಕ್ಕೆ ಪಿಜ್ಜಾ ಶಾಪೇ ಇಲ್ಲ. ನಮ್ದೆಲ್ಲ ಯಾವ ಬಾಳೆ ಬರುತ್ತೆ ಸಯ್ಯ. ಯೂಟ್ಯೂಬ್ Empty streets, but I kept searching for your trace in the dark. ಸೀನ್ಸ್ಗಳ ಮೇಲೆ ಸೀನ್ಸ್ಗಳು. ಆ್ಯಕ್ಚುಲಿ ಟ್ರೈನ್ ಇದ್ದಿದ್ದು ಯಶವಂತಪುರಿಂದ 3 ಗಂಟೆಗೆ. ನಾನು ಮೆಜೆಸ್ಟಿಕಲ್ಲಿ ಓಡಾಡಿಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನೋಡಿದ್ರೆ ಟೈಮೇ ಆಗೋಗ್ಬಿಟ್ಟಿದೆ. ದೆನ್ ನಾನು ಮತ್ತೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಯಶವಂತಪುರವರೆಗೂ ಬಂದು ಟ್ರೈ ಮಾಡಿದೆ. ಬಟ್ ಅಷ್ಟೊತ್ತಿಗಾಗಲೇ ಟ್ರೈನ್ ಹೋಗಿ 5 ನಿಮಿಷ ಆಗೋಗಿತ್ತು. ಕೇಳಿದೆ ಇಲ್ಲಿ ಕ್ಯಾಬ್ ಡ್ರೈವರ್ಸ್ನ ಎಷ್ಟಾಗುತ್ತೆ ನಾವು ದಾವಣಗೆರೆ ರೀಚ್ ಆಗೋದು ತಲುಪ್ತೀವ ಅಂತ. ದಾವಣಗೆರೆ ರೀಚ್ ಮಾಡಿಸ್ತೀವಿ, ನಿಮ್ಗೆ ಅದೇ ಟ್ರೈನ ಕ್ಯಾಚ್ ಮಾಡಿಸ್ತೀವಿ, ಬಟ್ 7,000 ರೂಪಾಯಿ ಆಗುತ್ತೆ ಅಂತ ಅಂದರು. ಫ್ಲಾಶ್ ಬ್ಯಾಕ್. ಆದಷ್ಟು ಬಜೆಟ್ ಟ್ರಿಪ್ ಪ್ಲಾನ್ ಮಾಡುವಂಥ ವಿಡಿಯೋದಲ್ಲಿ ಇದ್ದೀನಿ. ನಾನಿರೋದು ಒಬ್ಬನೇ. 7,000 ರೂಪಾಯಿ ಕೊಟ್ಬಿಟ್ಟು ನಾನು ಏನು ಮಾಡಲಿ? ಅದಕ್ಕೆ ಈಗ ಬಸ್ನ ಬುಕ್ ಮಾಡ್ಕೊಂಡಿದ್ದೀನಿ. 6 o'clock-ಗೆ ಬಸ್ ಇದೆ. ತಲುಪ್ತಾನೆ ಬೆಳಿಗ್ಗೆ 6 o'clock-ಗೆ ನಾನು ಮಡ್ಗಾಂವ್ ಸ್ಟೇಷನಲ್ಲಿ ಇರ್ತೀನಿ. 3 hours ಲೇಟ್ ಆಗುತ್ತೆ ಆ್ಯಂಡ್ 700 rupees ಎಕ್ಸ್ಟ್ರಾ ಖರ್ಚಾಯಿತು. ಕಾಂಟ್ ಹೆಲ್ಪ್, ನನ್ನದೇ ತಪ್ಪಿದ್ದು. ಸೊ ಏನು ಮಾಡೋಕ್ಕಾಗಲ್ಲ. ನೋಡುವ, ಇಲ್ಲಿಂದ ಅಟ್ಲೀಸ್ಟ್ ಟೈಮ್ ಕೀಪ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಬದುಕು ಹೀಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮಡ್ಗಾವ್ಗೆ ಯಶವಂತಪುರದಿಂದ ಟಿಕೆಟು. ಆದಷ್ಟು ಬಜೆಟ್ ಟ್ರಿಪ್ ಪ್ಲಾನ್ ಮಾಡುವಂಥ ವಿಡಿಯೋದಲ್ಲಿ ಇದ್ದೀನಿ. ಯಶವಂತಪುರಿಂದ ಮೆಜೆಸ್ಟಿಕ್ ಮೆಟ್ರೋ ಟಿಕೆಟು. ಆದಷ್ಟು ಬಜೆಟ್ ಟ್ರಿಪ್ ಪ್ಲಾನ್ ಮಾಡುವಂಥ ವಿಡಿಯೋದಲ್ಲಿ ಇದ್ದೀನಿ. ಮೆಜೆಸ್ಟಿಕ್ಕಿಂದ ಮತ್ತೆ ಮಡ್ಗಾವ್ಗೆ ಬಸ್ ಟಿಕೆಟು. ಆದಷ್ಟು ಬಜೆಟ್ ಟ್ರಿಪ್ ಪ್ಲಾನ್ ಮಾಡುವಂಥ ವಿಡಿಯೋದಲ್ಲಿ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಮೋಸ್ಟ್ಲಿ ನಾವು ಬೇರೆ ಸ್ಟೇಟಿಗೆಲ್ಲ ಓಡಾಡಬೇಕು ಅಂದರೆ ಏನಾದ್ರು ಮಿಸ್ ಮಾಡ್ಕೊಳ್ಳೇಬೇಕು. ಕೇದಾರ್ನಾಥ್ ಹೋದಾಗ ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ವಿ, ಈಗ ಟ್ರೈನಿಗೆ ಮಿಸ್ ಆಗೋಗಿದೆ. ಶಾಸ್ತ್ರ ಥರ ಆಗೋಗಿದೆ ಒಂಥರ. ಯಾವ ಸೈಕ್ ಗುರುವೆಲ್ಲ ಟೈಮ್ ಟು ಟೈಮ್ ಬರೋಕ್ಕಾಗಲ್ಲ. ಟೈಮ್ ಸೆನ್ಸೇ ಇಲ್ಲ ನನಗೆ ಅನ್ಸುತ್ತೆ. ಏನೋ ಒಂದು ಇಟ್ಸ್ ಓಕೆ. ಹೋಟೆಲ್ ಅಮರ್ ಅಲ್ವಾ ಸರ್ ಇದು? ಸರ್ ಅದು ಪಿಕಪ್ ಇತ್ತು ಇವತ್ತು ನನಗೆ ಗೋವಾಗೆ ಸಂಜೆ 6:20ಗೆ. ಅದೇ ಪಿಕಪ್ ಪಾಯಿಂಟಿಗೆ ಬರಬೇಕಿತ್ತು. ಇಲ್ಲಿ ಮೆಜೆಸ್ಟಿಕಲ್ಲಿದೆ, ಲೊಕೇಶನ್ ಗೊತ್ತಿರಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ ಅನ್ಸುತ್ತೆ ತಿಳ್ಕೊಳ್ಳೋಣ ಅಂತ. ಸರ್ ಎಷ್ಟೊತ್ತಾಗುತ್ತೆ ಇಲ್ಲಿಂದ ಮೆಜೆಸ್ಟಿಕ್ಕಿಂದ? ಈಗ ಏನಾದ್ರು ಮೆಟ್ರೋ ಸ್ಟೇಷನಿಂದ ಎಷ್ಟೊತ್ತಾಗುತ್ತೆ? ಸಿಗುತ್ತಾ ಓಲಾ ಏನಾದರೂ ಇಲ್ಲಿಂದ? ಇದು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಲ್ಲಿ ಇದ್ದೀನಿ ನಾನು. ವಾಕಬಲ್ ಡಿಸ್ಟೆನ್ಸಾ? ಇಲ್ಲಿ ಫ್ರೆಶ್ ಅಪ್ ಹಾಕಿ ರೆಸ್ಟ್ ಮಾಡೋಕ್ಕೆ ಏನಾದ್ರು ಸ್ಪೇಸ್ ಇದೆಯಾ ಸರ್? ಫೋನ್ಗಿನ ಚಾರ್ಜ್ ಹಾಕೊಳ್ಳೋಕ್ಕೆ? ಆನ್ ದ ವೇ? ಹೌದಾ, ಸರಿ ಓಕೆ ಸರ್, ಓಕೆ, ಥ್ಯಾಂಕ್ ಯು. A few hours later. ಸೊ ಓಕೆ, ಸುಮಾರು ಹೊತ್ತು ಚಾರ್ಜ್ ಹಾಕಿದೆ ಫೋನ್ನ. ಎಷ್ಟು % ಆಗಿದೆ ಚಾರ್ಜ್ ನೋಡಿಕೊಂಡು ಎತ್ಕೊಂಡು ಹೋಗೋಣ. ಅಯ್ಯೋ ರಾಮ, ಸಮಯ ನೋಡಿ ಆಲ್ಮೋಸ್ಟ್ ಲೈಕ್ ಆಗಿದೆ 5:20. ಕಮ್ ಆನ್, ಲೆಟ್ಸ್ ಗೋ. ಇಲ್ಲಿ ಹಾಕಿದ್ದೀನಿ ನೋಡಿ ನನ್ನ ಫೋನ್ನ ಚಾರ್ಜ್. ಎಷ್ಟು % ಆಗಿದೆ ಚಿನ್ನು? ಆಗಿದೆ 66%. ಸಾಕು, ಬೇಜಾರು. ಎತ್ಕೊಳ್ಳೋಣ. 5:22 ಹೊರಡೋಣ. 1 hour ಇದೆ ಇಲ್ಲಿಂದ. ಇವಾಗಿಂದ ಕೊಂಕಣ ಸುತ್ಕೊಂಡು ಮೈಲಾರಿಗೆ ಬಂದರು ಅಂತ ಹೇಳ್ತಾರಲ್ಲ, ಆ ಥರ ನಾನು ಇಡೀ ಮೆಜೆಸ್ಟಿಕ್ ಸುತ್ಕೊಂಡು ಮತ್ತೆ ಇದೇ ಪಾಯಿಂಟಿಗೆ ಬಂದಿದ್ದೀನಿ. ಭೂಮಿ ಎಷ್ಟು ಗುಂಡುಗಿದೆ ಅಲ್ವಾ ಅಂತ ಅನ್ನಿಸ್ತಾ ಇದೆ. ಎಲ್ಲೆಲ್ಲೋ ಹುಡ್ಕೊಂಡು ಹೋದೆ ಹೋಟೆಲ್ ಅಮರ್ನ. ಫೈನಲಿ ಈಗ ಕಾಣ್ತಿದ್ದಿಲ್ಲ ಬಿಲ್ಡಿಂಗು, ಇದೇ ಬಿಲ್ಡಿಂಗ್ ಅಂತೆ ಹೋಟೆಲ್ ಅಮರ್. ಎಲ್ಲೂ ಬೋರ್ಡೇ ಕಾಣ್ತಿಲ್ಲಪ್ಪ ಹೋಟೆಲ್ ಅಮರ್ ಅಂತ, ಬಟ್ ಹೋಟೆಲ್ ಅಮರ್ ಅಂತೆ. ಅದ್ರ ಮುಂದೆ ಇರೋ ಗಣೇಶ ಟೆಂಪಲ್ಲು, ಈ ಟೆಂಪಲ್ ಏನು ಕಾಣ್ತಿದ್ದಿಲ್ಲ, ಈ ಟೆಂಪಲ್ ಹತ್ರ ಬರುತ್ತಂತೆ ಬಸ್ಸು. 6:25ಗೆ ಬರುತ್ತೆ. ಆಲ್ರೆಡಿ ಟೈಮು 6:15 ಆಗಿದೆ. 10 ನಿಮಿಷ ವೆಯ್ಟ್ ಮಾಡೋಣ.
ಬಂತು ಕಣವ ಬಸ್ಸು ಫೈನಲಿ. ಅಯ್ಯಪ್ಪ ಆನಂದ್ ತಿರುಪತಿ ಬಸ್ ಟೂರ್ ಆಯ್ತು. ಇವಾಗ KSTD ಇವಾಗ ಆನಂದ್ ಬಸ್ ಟೂರ್ ಮಾಡಿಸ್ತಾ ಇದ್ದೀನಿ. Empty streets, but I kept searching for your trace in the dark. ಬನ್ನಿ ಬನ್ನಿ. Losing myself 28 ಸಿಂಗಲ್ ಅಂತಂದ್ರು ಈ ಕಡೆ ಇರ್ಬೇಕು ನೋಡಿ. ಹಂಗಾರೆ ಎಲ್ಲೋ 29 30. ಅದು ಹೋಗು. ಹಾಂ ಇದು ಇರ್ಬೇಕು. ಏನಪ್ಪ ಗುರು ಬಂದಿದ್ದಾನೆ. ಇದೆ 10:20 ಕಾಣ್ತಾ ಇದ್ದೀನಿ ಅನ್ಕೋತೀನಿ ನೋಡಿ. ಸೀಟು ಇದೊಂದು ಸೀಟು ನಂದು. ಇದು ಖಾಲಿ ಇದೆ. ಎಲ್ಲ ಕಡೆ ಮಲ್ಕೊಳ್ಳೋದು. ಶಿಸ್ತಾಗಿ ನಿದ್ದೆ ಮಾಡೋಕೆ ಫಸ್ಟು. ಸುಸ್ತಾಗೋಯ್ತು ಬೆಳಗಿನ ಸೈಕಾಗಿ.